ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ವೆಲ್ಕಮ್ ಟು ಮೈ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ಒಬ್ಬಟ್ಟು ಸಾರಿಗೆ ಏನೇನು ಮಾಡಬೇಕು ಅಂತ ಏನೇನು ನಾವು ರುಬ್ಬೋದನ್ನ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ನಾನು ಗಣೇಶ ಗೌರಿನ ಸಾಯಂಕಾಲ ಕೂರಿಸಿದ್ದೀನಿ. ವರ್ಷ ಯಾವಾಗಲೂ ಬೆಳಗ್ಗೆ ಕೂರಿಸ್ತಾ ಇದೆ. ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನೋಡಿ. ಒಬ್ಬಟ್ಟು ಫ್ರೆಂಡ್ಸ್ ನಾನು ಬೇಯಿಸೋದೇನು ತೋರಿಸ್ತಿಲ್ಲ. ತೊಗರಿಬೇಳೆ ತೊಗರಿಬೇಳೆ ಬೇಯಿಸ್ಕೊಂಡ್ಮೇಲೆ ತೆಂಗಿನಕಾಯಿ ಏಲಕ್ಕಿ ಹಾಕಿ ರುಬ್ಕೊಂಡಿದ್ದೀನಿ. ಚಿಕ್ಕ ಜಾರಲ್ಲೇ ರುಬ್ಕೊಂಡೆ, ಗ್ರೈಂಡರ್ ಐತೆ. ನಾನು ಇಷ್ಟೇ ಮಾಡೋದು ಫ್ರೆಂಡ್ಸ್. ನಮ್ಮ ಸಿಹಿ ಯಾರು ಜಾಸ್ತಿ ತಿನ್ನಲ್ಲ ನೋಡಿ. ರೈಸ್ ಆಗಿದೆ. ಆಮೇಲೆ ಫ್ರೆಂಡ್ಸ್ ನೋಡಿ, ಅದರದ್ದು ರಸ, ಅದಕ್ಕೆ ಹುಣಸೆ ಎಣ್ಣೆನ ಹಾಕಿದ್ದೀನಿ. ಆಮೇಲೆ ತೆಂಗಿನಕಾಯಿ ಇವಾಗ ತುರಿದಿಟ್ಕೊಂಡಿದ್ದೀನಿ. ಆಮೇಲೆ ಫ್ರೆಂಡ್ಸ್ ನೋಡಿ, ಮೈದಾ ಅದನ್ನು ಕಲಸಿದ್ರೆ ಫ್ರೆಂಡ್ಸ್ ಈ ಥರ ಎಣ್ಣೆ ನೆನಿಬೇಕು. ಸ್ವಲ್ಪ ಸುತ್ತ ಎಣ್ಣೆನೇ ನಮಗೆ ತಟ್ಟೋಕ್ಕಾಗುತ್ತೆ. ಇದು ಚಿರೋಟಿ ರವೆ ಮತ್ತು ಅದು ಕಲಿಸ್ಕೋಬೇಕು. ಅರಿಶಿನ ಪುಡಿ ನಾನು ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ. ನಾನು ಹುರಿಯೋಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು. ಫ್ರೆಂಡ್ಸ್, ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನೋಡಿ, ಸ್ಮೆಲ್ ಚೆನ್ನಾಗಿರುತ್ತೆ ಅಂತ. ಬನ್ನಿ ನಮ್ಮದು ಗೌರಿ ಗಣೇಶನ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ಆವಾಗಲೇ ಆಯಿತು ಪೂಜೆ ನೋಡಿ. ಇವಾಗ ಒಬ್ಬಟ್ಟು ಎಡೆ ಮಾಡಬೇಕು. ಗೌರಿ ನೋಡಿ, ಕಳಸ ಗರ್ಕೆನ ನಾನು ಒಂದು ಡಬ್ಬಿಗೆ ಹಾಕಿ ಇಟ್ಟಿದ್ದೀನಿ ನೋಡಿ. ಫ್ರೆಂಡ್ಸ್, ಈ ವರ್ಷ ನಾವು ಈ ಕಲರ್ ಗಣೇಶ ತಂದಿದ್ದೀವಿ. ಮತ್ತು ನೋಡಿ, ನಾನು ಬಲ್ಮುರಿ ಗಣೇಶನ ತಂದಿದ್ದೀನಿ ಸರ್. ಯಾವಾಗಲೂ ಎಡ್ಮುರಿ ತರ್ತಾಯಿದ್ದೆ. ಏನೋ ಈ ವರ್ಷ ಅಲ್ಲಿ ನಾವು ಗಣೇಶನ ತರಕ್ಕೆ ಹೋದರೆ ಬರೀ ಬಲ್ಮುರಿ ಗಣೇಶನೇ ಜಾಸ್ತಿ ಇತ್ತು. ಏನಂತ ಗೊತ್ತಿಲ್ಲ. ನಾವು ಯಾವಾಗಲೂ ಎಡ್ಮುರಿನೇ ತರ್ತಾಯಿದ್ದೆ. ಇರಲಿ ಅಂತ ಫ್ರೆಂಡ್ಸ್ ತೊಗೊಂಡು ಬಂದಿದ್ದೀನಿ ಈ ವರ್ಷ ನೋಡಿ. ಫ್ರೆಂಡ್ಸ್, ಇದು ಬಂದು ಫ್ರೆಂಡ್ಸ್ ಸ್ಕ್ರೀನ್ ಬಂದು ಆನ್ಲೈನಲ್ಲಿ ತೊಗೊಂಡಿದ್ದೆ. ಈಗ ಚಿಕ್ಕಪೇಟೆಯಲ್ಲೇ ಸಿಗುತ್ತೆ. ಏನೋ ಆನ್ಲೈನಲ್ಲೇ ಬುಕ್ ಮಾಡಿ ತಗೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ. ಫ್ರೆಂಡ್ಸ್, ನಾನು ಯಾವಾಗಲೂ ಸಿಂಪಲ್ಲಾಗಿ ಕೂರಿಸೋದು, ನಾವಿಷ್ಟೇ ಕೂರಿಸೋದು. ಅದೇ ಸಲ ಗೌರಿ ನೋಡಿ, ಎರಡು ಕಲರ್ ಇಲ್ಲದೆ ಇರೋದು ತಂದಿದ್ದೀವಿ. ಅದು ಬಂದು ಫ್ರೆಂಡ್ಸ್ ಶಿವದಾರ ಥರ ಹಾಕೋತಾರಲ್ಲ ಗಣೇಶ, ಅದು ಅದ್ರ ಕೆಳಗಡೆ ಎಕ್ಕದ್ದು ಇನ್ನು ಹಾರ. ಇದು ಲೈಟ್ ಸೆಟ್ಟಿಂಗು ಆಫ್ ಆನ್ ಆಗೋಲ್ಲ, ಅದು ಹಂಗೆ ಇರುತ್ತೆ. ನಾವು ಹೆಂಗೆ ಹಾಕಿರ್ತೀನಿ ಅದೇ ಥರ ಇರುತ್ತೆ ನೋಡಿ. ಫ್ರೆಂಡ್ಸ್, ಬನ್ನಿ ಆಚೆಲಿ ತೋರಿಸ್ತೀವಿ. ರಂಗೋಲಿ ಹಾಕಿದ್ದೀನಿ. ತುಳಸಿ ಗಿಡ ಪೂಜೆ ಮಾಡಿ ಇವತ್ತು ಈ ರಂಗೋಲಿ ಹಾಕಿದ್ದೀನಿ. ನಾನು ಅರ್ಜೆಂಟ್ಗೆ ಇದೇ ರಂಗೋಲಿ ಹಾಕೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮನೆ ಗೌರಿ ಗಣೇಶ ಹೆಂಗಿದೆ ಅಂತ ಹೇಳಿ ನೋಡಿ. ಫ್ರೆಂಡ್ಸ್, ಈ ಥರ ಉರಿಬೇಕು. ನೀವು ಈರುಳ್ಳಿ ಏನು ಒಂದು ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಟೈಮಲ್ಲೇ 9:30 ಮೇಲಾಗೈತೆ. ನಾವು ಲೇಟ್ ಆಯಿತು. ಸಂಜೆ ಕೂರಿಸಿದ್ನಲ್ಲ ಗೌರಿ ಗಣೇಶನ, ಅದೆಲ್ಲ ಮಾಡ್ತೀವಿ. ನಾನು ಒಬ್ಬಟ್ಟು ಸಾಂಬಾರಿಗೆ ನೋಡಿ ಈ ಥರ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಹುರಿದ್ಮೇಲೆ ತೆಂಗಿನಕಾಯಿ ಅಷ್ಟೇ. ನಾನು ತೆಂಗಿನಕಾಯಿ ಹಾಕ್ಕೊಂಡು ರುಬ್ಬಿಟ್ಟು ನೋಡಿ, ಹುಣಸೆ ಹಣ್ಣು ಇದರಲ್ಲೇ ನೆನೆ ಹಾಕಿದ್ದೀನಿ. ಬಿಸಿ ಅಲ್ವಾ ಅಂತ ನೋಡಿ. ಬೇಳೆ ರಸ, ಹುಣಸೆ ಹಣ್ಣು ನೆನೆ ಹಾಕಿದ್ದೀನಿ. ಅದನ್ನು ಲಾಸ್ಟ್ಗೆ ಹಿಂಡೋದು ನೋಡಿ. ಬೆಳಗ್ಗೆಗೆ ಕಡಲೆಕಾಳು ನೆನೆಸಿದ್ದೀನಿ ದೇವರಿಗೆ, ಗಣೇಶನಿಗೆ. ನಾವು 3 ದಿವಸ ಇಡ್ತೀವಿ ಫ್ರೆಂಡ್ಸ್. ನಾನು 3 ದಿನವೂ ನಾಳೆ ಸಾಯಂಕಾಲ ಹೆಸರು ಕಡುಬು ಮಾಡ್ತೀನಿ. ನಾವು ಯಾವ ಥರ ಮಾಡ್ತೀವಿ ಅಂತ ರೆಸಿಪಿ ಹಾಕ್ತೀನಿ. ಇವತ್ತು ಒಬ್ಬಟ್ಟು, ಅನ್ನ ಸಾಂಬಾರು ಮತ್ತು ಇದು ಕೋಸಂಬರಿ. ನಾನು ಮಾಡಲ್ಲ ಇವಾಗ, ಯಾರು ಬೇಡ ಅಂತ ಹೇಳಿದ್ದಾರೆ. ಸುಮ್ಮನೆ ಏನಕ್ಕೆ ಮಾಡೋದಲ್ವ, ಇಷ್ಟೇ. ಇವಾಗ ರೈಸು ಸಾಂಬಾರು ಒಬ್ಬಟ್ಟು, ಮಾಮೂಲಿ ಊಟಕ್ಕೆ ಮಜ್ಜಿಗೆ. ನೋಡಿ ಫ್ರೆಂಡ್ಸ್, ಈ ಸ್ಯಾರಿ ಬಂದು ನನ್ನ ಮಗಳದು. ಇದು ಬಂದು 1400 ರೂಪಾಯಿ, ಚಿಕ್ಕಪೇಟೆಯಲ್ಲೇ ತೊಗೊಂಡಿದ್ದು. ಇದು ಹಂಚಿದು. ಇದು ಬಂದು ಈ ಕಲರ್ ತುಂಬ ಚೆನ್ನಾಗಿ. ಇದು ನಾವು ತಂದಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು 3 ಸೀರೆ ತೊಗೊಂಡ್ರು ಇದೇ ಥರದ್ದು ನೋಡಿ. ಅವಳದಿದು, ಅವಳು ವೈಟ್ ಅವಳೆ. ಆಮೇಲೆ ಅವಳದು ಬ್ಲೌಸ್ ಹೊಲಿಸಿದ್ದೀನಿ, ತೋರಿಸ್ತೀನಿ. ಹಬ್ಬಕ್ಕೆ ಇದು ನಾನು ಹೊಲಿಸಿರೋದು ನೋಡಿ. ಫ್ರೆಂಡ್ಸ್, ಬ್ಲೌಸ್ ಈ ಥರ ಹೊಲಿಸಿದ್ದೀನಿ ನೋಡಿ. ಇದು ಬ್ಲೌಸು ಈ ಥರ ಹೊಲಿಸಿದ್ದೀನಿ. ಇದು ಅವಳದು ನೋಡಿ. ಈ ಸ್ಯಾರಿಗೆ ಇದು ನೋಡಿ. ಈ ಸ್ಯಾರಿಗೆ ಈ ಬ್ಲೌಸು ಹಬ್ಬಕ್ಕೆ ನಾಳೆ ಉಟ್ಕೋತಾಳೆ. ಇದು ನಂದು
ಇದು ಬಂದು ನಮಗೆ ನಮ್ಮ ಹಾಸ್ಪಿಟ್ಲಲ್ಲಿ ನಾನು ಕೆಲಸ ಮಾಡ್ತೀನಲ್ಲ ಬಾರ್ಡ್ರ್ ತೋರಿಸ್ತೀನಿ, ಹಂಗೆ ಉಲ್ಟಾ ಮಾಡ್ತಿದ್ದೀನಿ ನೋಡಿ. ಬಾಂಡ್ರಿ ಈ ಥರ ಇದೆ. ಇದು ನಮಗೆ ವರಮಹಾಲಕ್ಷ್ಮಿಗೆ ಕುಂಕುಮ ಕೊಟ್ಟಿದ್ದರು ನಮ್ಮ ಹಾಸ್ಪಿಟ್ಲಲ್ಲಿ. ನಮ್ಮ ಓನರ್ ಸಾರು ಎಲ್ರಿಗೂ, ಎಲ್ಲ ಹೆಣ್ಮಕ್ಳಿಗೆ, ಸಿಸ್ಟ್ರಿಂದ ಹಿಡಿದು ಎಲ್ರಿಗೂ, ಡಾಕ್ಟ್ರಿಗೆ ಎಲ್ರಿಗೂ ಕಲರ್ ಬೇರೆ, ನನಗೆ ಪಿಂಕ್ ಕಲರ್ ಬಂದೈತಿ. ಹಾಗೆ ಲಕ್ಷ್ಮಿ ಹಬ್ಬಕ್ಕೆ ಕೊಟ್ಟಿದ್ರೆ ನಮಗಿದೆ ಇದೇ ಬಾಗಿನ ಥರ ಇಷ್ಟ ಆಯಿತು, ಅದಕ್ಕೆ ಇದನ್ನು ಹೊಲಿಸ್ಕೊಂಡಿದ್ದೀನಿ. ನಾನು ಬ್ಲೌಸ್ ಯಾವ ಥರ ಹೊಲಿಸಿದ್ದೀನಿ ತೋರಿಸ್ತೀನಿ ಬನ್ನಿ. ನಾನು ಬ್ಲೌಸ್ ಎಲ್ಲ ನಾನು ಡಿಸೈನ್ ಇಟ್ಟೇ ಹೊಲಿಸೋದು ನೋಡಿ. ನಾನು ಈ ಥರ ಹೊಲಿಸಿದ್ದೀನಿ. ಮತ್ತು ನಾನು ಸ್ಲೀವ್ಗೆ ನೋಡಿ ಚಿಕ್ಕದಾಗಿ ಹೊಲಿಸ್ಕೊಂಡಿದ್ದೀನಿ, ಸ್ಲೀವ್ಗೆ ಈ ಥರ ಇಟ್ಟಿದ್ದೀನಿ ಫ್ರೆಂಡ್ಸ್. ಇದನ್ನು ನಾನು ನಾಳೆ ಉಟ್ಕೊಂಡು ಹೋಗ್ತೀನಿ. ಇನ್ನೂ ಒಂದು ಸಿಂಪಲ್ ಸೀರೆ ಹೊಲಿಸ್ಕೊಂಡಿದ್ದೆ, ಆದರೆ ಗೌರಿ ಹಬ್ಬಕ್ಕೆ ನಾಳೆ ಗಣೇಶನ ಹಬ್ಬ ತಾನೇ, ಅದಕ್ಕೆ ಫಸ್ಟ್ ಶಿಫ್ಟ್ ಹೋಗ್ತೀನಲ್ಲ, ಟೈಮ್ ಇದ್ರೆ ಇದನ್ನೇ ಉಟ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ನಾನು ನೋಡಿ ನಮಗಿಬ್ಬರದು ಹಬ್ಬಕ್ಕೆ ಈ ಸೀರೆ ಬಳೆ ಆವಾಗೆ ತಗೊಂಡು ಬಂದಿದ್ದೀನಿ. ಅವಳಿಗೆ ಬಳೆ ತಂದಿದ್ದೀನಿ ನೋಡಿ. ನಂದಿದೆ ಬಳೆ ಇವಾಗ ಹಬ್ಬಕ್ಕೆ ತೊಗೊಂಡಿರೋದು, ಈ ಥರ ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಈ ವರ್ಷ ಈ ಥರ ಬಳೆ ತೊಗೊಂಡಿದ್ದೀನಿ. ಇದು 120. ಇದು ಇವಾಗ ಹೋಗಿದೆ ಅಂಗಡಿಗೆ ತೊಗೊಂಡು ಬಂದೆ. ಸ್ವಲ್ಪ ಎರಡೆರಡು ಹಾಕೊಂಡಿದ್ದೀನಿ. ನಾವೇನಲ್ಲಿ ಬಳೆ ಏನೂ ಹಾಕೊಳ್ಳೋಂಗಿಲ್ಲ. ಮತ್ತು ಗೌರಿ ಹಬ್ಬದಲ್ಲಿ ಮುಖ್ಯ ಕರಿಬಳೆ ತಾನೇ, ಕರಿಬಳೆ ತೊಗೊಂಡೆ. ಇದು ಬಂದು 120 ರೂಪಾಯಿ ಈ ಬಳೆ, ಆದರೆ ಗಟ್ಟಿ ಇದೆ ಅಂತ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಒಬ್ಬಟ್ಟು ಸಾರಿಗೆ ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪು ನಾನು ಅಷ್ಟೇ ಹಾಕೋದೀನಿ, ಏನು ಹಾಕೋಲ್ಲ ನೋಡಿ. ಇಲ್ಲಿ ಮಸಾಲೆ ರುಬ್ಕೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಇದೆಲ್ಲ ಎಣ್ಣೆಲಿ ಹುರ್ಕೊಂಡಿದ್ದೀನಿ. ತೆಂಗಿನಕಾಯಿ. ಇವಾಗ ಮಸಾಲೆ ಹಾಕೋಣ ಬನ್ನಿ. ಆ ರಸದಲ್ಲೇ ಹುಯ್ಯೋಣ ನೋಡಿ ಫ್ರೆಂಡ್ಸ್. ಒಬ್ಬಟ್ಟು ಸಾಂಬಾರು ಆಗೋಯ್ತು. ರಸದಲ್ಲೇ ಎಲ್ಲ ಮಾಡ್ಕೊಂಡು ನೀರು ಜಾಸ್ತಿ ಹಾಕಿ ನಿಮಗೆ ಎಷ್ಟು ಬೇಕಷ್ಟು. ಆಮೇಲೆ ಇವಾಗ ಸಾಲ್ಟ್ ಹಾಕೋಣ ಬನ್ನಿ, ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ನೋಡಿ ಫ್ರೆಂಡ್ಸ್. ಉಪ್ಪು ನೋಡಿ. ನಾನು ಯಾವಾಗಲೂ ಒಬ್ಬಟ್ಟು ಸಾರಿಗೆ ಇನ್ನೇನು ಹಾಕಲ್ಲ. ಈಗ ಒಬ್ಬಟ್ಟು ಸಾರಿಗೆ ಬೆಲ್ಲ ಹಾಕಲ್ಲ, ಯಾಕೆ ಗೊತ್ತಾ? ಆ ಬೆಲ್ಲದ್ದೇ ರುಬ್ಬಿದ್ನಲ್ಲ, ಮಿಕ್ಸಿಗೆ ರುಬ್ಕೊಂಡೆ, ಗ್ರೈಂಡಲ್ಲಿ ರುಬ್ಬಲಿಲ್ಲ, ಸ್ವಲ್ಪನೇ ಒಬ್ಬಟ್ಟು ಅಂತ ನೋಡಿ ಫ್ರೆಂಡ್ಸ್. ಒಬ್ಬಟ್ಟು ಸಾರು ಆಯಿತು. ಈಗ ಒಬ್ಬಟ್ಟು ಬೇಯಿಸ್ಕೊಳ್ಳೋಣ ಬನ್ನಿ ನೋಡಿ ಫ್ರೆಂಡ್ಸ್. ಮೈದಾ ಕಲಸಿಟ್ಟಿದೆ ನೋಡಿ, ಈ ಥರ ಚೆನ್ನಾಗೈತೆ. ನೀವು ಬೆಳಗ್ಗೆನೇ ಬೇಕಾದ್ರೆ ಕಲಸಿಡ್ಬೋದು, ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಅಲ್ಲಿ ನೋಡಿ, ಇದು ದೋಸೆ ಕಲ್ಲಲ್ಲೇ ನಾನು ಬೇಯಿಸೋದು ಫ್ರೆಂಡ್ಸ್. ನೋಡಿ ಸಾಂಬಾರು ಘಮ ಘಮ ಅಂತ ಇದು ಒಬ್ಬಟ್ಟು ಸಾರು ನಾವು ಹಿಂಗೆ ಮಾಡೋದು. ಹುಣಸೆ ಹಣ್ಣು ಬಿಟ್ಟಿದ್ದು ನಿಮಗೆ ತೋರಿಸಿಲ್ಲ, ಅದೊಂದು ಸ್ಕಿಪ್ ಆಯಿತು. ಹುಣಸೆ ಹಣ್ಣು ಬಿಟ್ಟಿದ್ದೀನಿ ನೋಡಿ. ಈಗ ಬೆಂದೈತೆ, ಆಫ್ ಮಾಡ್ತೀನಿ. ನಾವು ಒಬ್ಬಟ್ಟು ಬೇಯಿಸೋದು ಹೆಂಗೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇದರಲ್ಲೇ ಐತೆ ಎಣ್ಣೆ, ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಿಮಗೆ ಎಷ್ಟಪ್ಪ ಬೇಕು ಅಷ್ಟಪ್ಪ ನೋಡಿ ಫ್ರೆಂಡ್ಸ್. ನಾನು ಇಷ್ಟಪ್ಪ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಆದಮೇಲೆ ನೋಡಿ ಇಲ್ಲೇ ಬರುತ್ತೆ ಎಣ್ಣೆ. ಇದಕ್ಕೆ ನಾವು ಎಷ್ಟು ಎಣ್ಣೆ ತಟ್ತೀವೋ ನೋಡಿ, ಇದನ್ನೇ ಬೇಕಾದ್ರೆ ನೀವು ಉಲ್ಟಾ ಮಾಡ್ಕೊಂಡು ಒಂದು ನಿಮಿಷ ಈ ಥರ ತಟ್ಟಿ ನೋಡಿ. ಇವಾಗ ತಟ್ತೀನಿ ಇಷ್ಟೇ ಫ್ರೆಂಡ್ಸ್. ಅಷ್ಟೇ ಫ್ರೆಂಡ್ಸ್. ಒಬ್ಬಟ್ಟಾಯಿತು. ಎಣ್ಣೆ ಸರಬೇಕು, ತರಬೇಕು. ನಾನೇ ಸ್ವಲ್ಪ ಕಮ್ಮಿ ಮಾಡಿದೆ ಗ್ಯಾಸ್. ಫ್ರೆಂಡ್ಸ್ ಇವಾಗ ಒಂದೆಲ್ಲ ಹಾಕಿದ್ದೀನಿ. ಫಸ್ಟು ದೇವ್ರಿಗೆ ಎಡೆ ಮಾಡಿ ಆಮೇಲೆ ಅದು ತೆಳ್ಳಗೆ ಬಂದಷ್ಟು ಒಳ್ಳೆಯದು ನಿಮಗೆ ಮೈದಾ. ಎಣ್ಣೆ ಇದರಲ್ಲೇ ಐತೆ, ನಾನು ಬೇರೆ ಹಾಕೊಂಡಿಲ್ಲ ನೋಡಿ. ನಿಮಗೆ ಎಷ್ಟು ಬೇಕೋ ಆ ಥರ ತಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಿಮಗೆ ಎಷ್ಟು ಬೇಕಷ್ಟು ಆ ಥರ ತಟ್ಕೊಳ್ಳಿ. ಮೀಡಿಯಮಲ್ಲಿ ಇಟ್ಕೊಂಡೆ ಬೇಯಿಸಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಫ್ರೆಂಡ್ಸ್, ಬೆಂದಿದೆ. ಇವಾಗ ಉಲ್ಟಾ ಮಾಡೋಣ.
ನೋಡಿ ಫ್ರೆಂಡ್ಸ್, ಇದು ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ, ಏನು ತೊಂದರೆ ಇಲ್ಲ. ಇನ್ನೊಂದು ಇದು ಬೇರೆದೈತೆ ಮಚ್ಚ. ನೋಡಿ ಫ್ರೆಂಡ್ಸ್, ಒಬ್ಬಟ್ಟು ಒಂದರ್ಧೋಯ್ತು. ಫಸ್ಟ್ನೇದು ನಾವು ತೆಗಿವಾಗ ನೋಡಿ ಈ ಥರ ಊದುತ್ತೆ ಒಬ್ಬಟ್ಟು. ಫಸ್ಟ್ ಇವಾಗ ದೇವ್ರಿಗೆ ಎಡೆ ಮಾಡೋಣ. ನೋಡಿ ಫ್ರೆಂಡ್ಸ್, ದೇವ್ರಿಗೆ ನಾನಿವಾಗ ಅನ್ನ ಸಾಂಬಾರು 2 ಒಬ್ಬಟ್ಟು, ಒಬ್ಬರು ಮನುಷ್ಯರು ಊಟ ಮಾಡೋಷ್ಟು ದೇವ್ರಿಗೆ ಇಡಬೇಕಂತೆ. ಇವಾಗ ದೇವ್ರಿಗೆ ಇದೇ ಎಡೆ ಫ್ರೆಂಡ್ಸ್. ಇವಾಗ ದೇವ್ರಿಗೆ ಎಡೆ ಮಾಡ್ತಾ ಇದ್ದೀನಿ. ಒಬ್ಬಟ್ಟು, ಅನ್ನ, ಸಾಂಬಾರು. ಓಕೆ ಫ್ರೆಂಡ್ಸ್, ಇವಾಗ ಎಡೆ ಆಯಿತು ದೇವ್ರದ್ದು. ಅದು ದೇವ್ರ ಹತ್ರ ಅರ್ಧ ಅವರ್ 1 ಅವರ್ ಬಿಡಿ ಅಷ್ಟೇ, ಎನಿ ಟೈಮ್ ಅದ್ರ ಮುಂದೆನೇ ಇಡಬೇಡಿ. ನಂದು ದೇವ್ರಿಗೆ ಇವಾಗ ಆಯ್ತು ಫ್ರೆಂಡ್ಸ್, ನಾವು ಊಟ ಮಾಡಬೇಕು. ಓಕೆ ಫ್ರೆಂಡ್ಸ್, ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.